ಇನ್ನು ಇತ್ತೀಚಿನ ದಿನಗಳಲ್ಲಿ ಪೈಲ್ಸ್ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಎಲ್ಲರನ್ನ ಕಾಡ್ತಾ ಇದೆ. ಹಾಗೆ ಫಿಷರ್ಸ್ ಅಂಡ್ ಫಿಸ್ತುಲಾ ಸಮಸ್ಯೆ ಕೂಡ. ಸೊ ಮೊದಲನೇದಾಗಿ ನಾವು ಪೈಲ್ಸ್ ಸಮಸ್ಯೆ ಕುರಿತು ಮಾತನಾಡ್ತಾ ಹೋಗೋಣ. ಪೈಲ್ಸ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಉಂಟಾಗತ್ತೆ? ಎಸ್, ನೀವು ಹೇಳಿರೋ ಪ್ರಕಾರನೇ ಹಾಸನದಲ್ಲಿ ಸಮಸ್ಯೆ. ಸೊ ಅಂದರೆ ನಮ್ಮ ಆಸನ ಏನು ನಾವು ಕೂತ್ಕೊಳ್ತೀವಿ, ಸೊ ಆ ಜಾಗದಲ್ಲೇ ಸಮಸ್ಯೆಗಳನ್ನು ಉಂಟಾಗುತ್ತಿಲ್ಲ. ಇವಾಗ ಪೈಲ್ಸ್ ಆಗಲಿ, ಫಿಶರ್ ಆಗಲಿ, ಫಿಸ್ಟೂಲ್ ಆಗಲಿ, ಇದರ ಅಡ್ರೆಸ್ ಒಂದೇ, ಬಟ್ 3 ಡಿಫ್ರೆಂಟ್ ವೇರಿಯೇಷನ್ಸ್. ಸೊ ಇವಾಗ ನೀವು ಮೊದಲನೇದಾಗಿ ಪೈಲ್ಸ್ ಅಂದರೆ ಏನು, ಪೈಲ್ಸಲ್ಲಿ ಏನಿದೆ ಅಂತ ಕೇಳಿದ್ರಿ. ಸೊ ಇವಾಗ ಪೈಲ್ಸ್ ಅಂತ ಹೇಳಿದ್ರೆ, ಸೊ ಇವಾಗ ನಾವು ಡೈಜೆಸ್ಟಿವ್ ಸಿಸ್ಟಮ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ಇದು ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಇರ್ಬೋದು, ಬಟ್ ಅಂದರೂ ನಾವು ಡೈಜೆಸ್ಟಿವ್ ಸಿಸ್ಟಮಿಂದನೇ ಇಲ್ಲಿವರೆಗೂ ಬರಬೇಕು, ಮೇಲಿಂದ ಕೆಳಗಡೆನೇ ಬರಬೇಕಾಗತ್ತೆ. ಸೊ ನೀವು ಏನೇ ತಿನಿಸನ್ನು ತಿಂದು ಅಂದರೆ ಹಗದು ಗಂಟ್ಲಲ್ಲಿ ನುಂಗಿ ಅದು ಅನ್ನನಾಳದಲ್ಲಿ ಹೋಗಿ ಹೊಟ್ಟೆಗೆ ಹೋಗಿ ಸ್ಮಾಲ್ ಇಂಟೆಸ್ಟೈನ್, ಡಿಯೋಡಿನಮಿಂದ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನು, ಕೊನೆಗೆ ರೆಕ್ಟಮ್ ಅನ್ನೋ ಜಾಗಕ್ಕೆ ಬಂದು ಸೇರುತ್ತೆ. ಈ ರೆಕ್ಟಮ್ ಅನ್ನೋ ಜಾಗ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಆ ಕಲೆಕ್ಟ್ ಆಗಿರುವಂಥ ಏನು ಫಾರ್ಮೇಷನ್ ಇದೆ, ಆ ಪ್ರಾಡಕ್ಟ್ ಏನಿದೆ, ಸೊ ಅಲ್ಲಿರುವಂಥ ನೀರನ್ನು ಎಳ್ಕೊಂಬಿಡುತ್ತೆ. ಸೊ ಎಳ್ಕೊಂಡಾಗ ಏನಾಗುತ್ತೆ, ಅಲ್ಲಿರೋ ಸಬ್ಸ್ಟೆನ್ಸು ಹೊರಗಡೆ ಬರಬೇಕು ಅಂದರೆ ಇಟ್ ಶುಡ್ ಬಿ ಇನ್ ಅ ಫಾರ್ಮ್ಡ್ ವೇ. ಸ್ಟೂಲ್ಸ್ ಹ್ಯಾವ್ ಟು ಬಿ ಫಾರ್ಮ್ಡ್ ಅಂತ ಹೇಳ್ತೀವಿ. ಅಂದರೆ ಒಂದು ಹಣ್ಣಾಗಿರೋ ಬಾಳೆಹಣ್ಣು, ಇವಾಗ ನೀವು ಬಾಳೆಹಣ್ಣು ತಿನ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಹಣ್ಣಾಗಿರೋ ಬಾಳೆಹಣ್ಣು ಸೊ ಯಾವ ಥರ ಇರಬೇಕು, ಅದೇ ಥರ ನಿಮ್ಮ ಸ್ಟೂಲ್ ಫಾರ್ಮೇಷನ್ ಇರಬೇಕು ಅಂತ ನಾವು ಹೇಳ್ತೀವಿ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಇಟ್ ಈಸಿಲಿ ಯು ಕ್ಯಾನ್ ಎಕ್ಸ್ಪೆಲ್ ಇಟ್ ಔಟ್. ಸೊ ಆ ರೆಕ್ಟಮಿಂದ ಮುಂದಕ್ಕೆ ಏನಲ್ ಕೆನಾಲ್ಗೆ ಬರುತ್ತೆ, ಏನಲ್ ಕೆನಾಲಿಂದ ನೀವು ಆರಿಫೈಸಿಂದ ಹೊರಗಡೆ ಹಾಕ್ತೀರಾ. ಸೊ ಇವಾಗ ಪೈಲ್ಸ್ ಅನ್ನೋದು ಇಲ್ಲಿ ಯಾಕೆ ಬರಬೇಕು, ಇವಾಗ ನಾನು ಇದೆಲ್ಲ ಯಾಕೆ ಹೇಳಿದೆ. ಸೊ ನಿಮ್ಮ ಊಟ ತಿಂಡಿ ಏನೇ ವ್ಯತ್ಯಾಸ ಆದ್ರೂ ನಿಮ್ಮ ಮಿಕ್ಸಿ ಚೆನ್ನಾಗಿದ್ದು, ಬ್ಲೇಡ್ಗಳು ಚೆನ್ನಾಗಿದ್ದು, ಎಲ್ಲ ಪ್ರೋಸೆಸ್ ಆಗಿ ಕೆಳಗಡೆ ಬಂದಾಗ ಇಲ್ಲಿ ನೀರು ಅಬ್ಸಾರ್ಪ್ಷನ್ ಆದಾಗ ಅದೇನಾಗುತ್ತೆ, ಗಟ್ಟಿಯಾಗಿ ನಾಟಿ ಆಗಿಬಿಡುತ್ತೆ ಅಲ್ಲಿ. ಸೊ ಗಟ್ಟಿಯಾದಾಗ ಏನಾಯಿತು, ನೀವು ಅದಕ್ಕೆ ಪ್ರೆಷರ್ ಹಾಕ್ತೀರಾ. ಸೊ ಇನಿಷಿಯಲಿ ಇಟ್ ಸ್ಟಾರ್ಟ್ಸ್ ವಿತ್ ಕಾನ್ಸ್ಟಿಪೇಷನ್. ಸೊ ನೀವು ಪ್ರೆಷರ್ ಹಾಕ್ತೀರಾ. ಪ್ರೆಷರ್ ಹಾಕಿದಾಗ ಏನಾಯಿತು, ಆ ರೆಕ್ಟಮಿಂದ ಪಾಸ್ ಆಗಬೇಕಾದ್ರೆ ಆ ಇದರಿಂದ ಏನಲ್ ಕೆನಾಲಲ್ಲಿ ಇರುವಂಥ ರಕ್ತನಾಳಗಳು, ಅಲ್ಲಿರುವಂಥ ಸೆಲ್ಸು, ಅಲ್ಲಿರುವಂಥ ಫಾರ್ಮೇಷನ್ಸ್ಗೆಲ್ಲನೂ ಪ್ರೆಷರ್ ಬಿದ್ದು ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಸಣ್ಣದಾಗಿ ಒಳ್ಳೆ ಮೊಳಕೆ ಬಂದಂಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ವಾಶ್ ಮಾಡ್ಕೊಂಡ್ಬೇಕಾದ್ರೆ ನಿಮ್ಮ ಕೈಗೆ ಹತ್ತುತ್ತೆ, ಅಥವಾ ನಿಮಗೆ ಕೂತ್ಕೊಂಡಾಗ ಸಮಸ್ಯೆ ಬರುತ್ತೆ, ಅಥವಾ ಒಳ್ಳೆ ದ್ರಾಕ್ಷಿ ಗೊಂಚಲು ಥರ ದೇಹದಿಂದ ಹೊರಭಾಗದಲ್ಲಿ ಬಂದಿರುವಂಥದ್ದು ಕೂಡ ಇದೆ, ಅದನ್ನು ಕೂಡ ಪೈಲ್ಸ್ ಅಂತ ಹೇಳೋದು. ಸೊ ಈ ಥರ ಏನು ಕಾಣುತ್ತೆ ಅದನ್ನು ನಾವು ಪೈಲ್ಸ್ ಅಂತ ಹೇಳ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.